ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೆವ್ವದ ಕಥೆಗಳು ಚಾನಲ್ಗೆ ಸ್ವಾಗತ. ರಾತ್ರಿ ಹೊತ್ತು ಒಂಟಿಯಾಗಿ ಡ್ರೈವ್ ಮಾಡೋದು ಎಷ್ಟೋ ಜನರಿಗೆ ಇಷ್ಟ. ಆದರೆ ನೀವು ಓಡಿಸುತ್ತಿರುವ ಗಾಡಿ ಒಂದು ಆಂಬ್ಯುಲೆನ್ಸ್ ಆಗಿದ್ದು ನಿಮ್ಮ ಹಿಂದಿನ ಸೀಟ್ನಲ್ಲಿ ಒಂದು ಅನಾಮಿಕ ಶವವಿದ್ದರೆ, ಆ ಕಗ್ಗತ್ತಲ ರಸ್ತೆಯಲ್ಲಿ ಹಿಂದಿನಿಂದ ಯಾರು ಉಸಿರಾಡುವ ಶಬ್ದ ಕೇಳಿದರೆ, ಇವತ್ತು ನಾವು ಹೇಳೋಕೆ ಹೊರಟಿರೋದು ಪಕ್ಕಾ ಪ್ಯೂರ್ ಹಾರರ್ ಕತೆ. ಇಲ್ಲಿ ಯಾವುದೇ ಟ್ವಿಸ್ಟ್ ಇಲ್ಲ, ಇರೋದು ಬರೀ ಸಾವಿನ ಭಯ. ಹೆಡ್ಫೋನ್ ಹಾಕ್ಕೊಳ್ಳಿ, ಕಣ್ಣು ಮುಚ್ಚಿ ಆ ಆಂಬ್ಯುಲೆನ್ಸ್ ಒಳಗೆ ಬನ್ನಿ, ಕತೆ ಶುರು ಮಾಡೋಣ. ಸಮಯ ರಾತ್ರಿ 11:30. ಆಗುಂಬೆ ಘಾಟ್ನ ಕೆಳಗಿರುವ ಒಂದು ಸರ್ಕಾರಿ ಆಸ್ಪತ್ರೆ. ನಾಯಕ ಶಿವ ಕಳೆದ 10 ವರ್ಷಗಳಿಂದ ನೈಟ್ ಶಿಫ್ಟ್ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಸಾವಿರಾರು ಡೆಡ್ ಬಾಡಿಗಳನ್ನ ಸಾಗಿಸ್ತಿದ್ದಾನೆ. ದೆವ್ವ ಭೂತ ಅಂದ್ರೆ ನಗುವ ಧೈರ್ಯಶಾಲಿ. ಇವತ್ತು ಅವನಿಗೆ ಒಂದು ಸ್ಪೆಷಲ್ ಡ್ಯೂಟಿ. ರೈಲ್ವೆ ಟ್ರ್ಯಾಕ್ ಮೇಲೆ ಸಿಕ್ಕಿದ್ದ ಸಂಪೂರ್ಣವಾಗಿ ನುಜ್ಜಾದ ಒಂದು ಅನಾಮಿಕ ಶವ. ಅದನ್ನ ಪೋಸ್ಟ್ ಮಾರ್ಟಮ್ ಮುಗಿದ ಮೇಲೆ ಘಾಟ್ನ ಮೇಲಿರುವ ಊರಿನ ಸ್ಮಶಾನಕ್ಕೆ ತಲುಪಿಸಬೇಕು. ಬಾಡಿ ಪೂರ್ತಿ ಬಿಳಿ ಬಟ್ಟೆಯಲ್ಲಿ ಸುತ್ತಿ ರಕ್ತ ಹೊರಬರದಂತೆ ಪ್ಲಾಸ್ಟಿಕ್ ಕವರ್ ಹಾಕಿ ಸ್ಟ್ರೆಚರ್ ಮೇಲೆ ಆಂಬ್ಯುಲೆನ್ಸ್ನ ಹಿಂಬದಿಯಲ್ಲಿ ಲಾಕ್ ಮಾಡ್ತಾರೆ. ಶಿವ ಡ್ರೈವರ್ ಸೀಟ್ ಹತ್ತಿ ಇಂಜಿನ್ ಸ್ಟಾರ್ಟ್ ಮಾಡ್ತಾನೆ. ಆಂಬ್ಯುಲೆನ್ಸ್ ಆಗುಂಬೆ ಘಾಟ್ನ ಕತ್ತಲ ರಸ್ತೆಗೆ ಎಂಟ್ರಿ ಕೊಡುತ್ತೆ. ಮಧ್ಯರಾತ್ರಿ 12:45. ಘಾಟ್ನ 7ನೇ ಏರ್ಪಿನ್ ಬೆಂಡ್. ಹೊರಗೆ ಧಾರಾಕಾರ ಮಳೆ. ರಸ್ತೆಯಲ್ಲಿ ಒಂದೇ ಒಂದು ವಾಹನ ಇಲ್ಲ. ಡ್ರೈವರ್ ಕ್ಯಾಬಿನ್ ಮತ್ತು ಶವ ಇಡುವ ಹಿಂದಿನ ಕ್ಯಾಬಿನ್ ಮಧ್ಯೆ ಒಂದು ಚಿಕ್ಕ ಸ್ಲೈಡಿಂಗ್ ಗ್ಲಾಸ್ ಇದೆ. ಆದರೆ ಆ ಗಾಜಿನ ಮೂಲಕ ಹಿಂದಿನ ಸೀಟ್ ಕಾಣುತ್ತದೆ. ಶಿವ ರೇಡಿಯೋದಲ್ಲಿ ಹಳೆಯ ಹಾಡು ಹಾಕಿಕೊಂಡು ಡ್ರೈವ್ ಮಾಡ್ತಿದ್ದಾನೆ. ಸಡನ್ ಆಗಿ ಆಂಬ್ಯುಲೆನ್ಸ್ ಒಂದು ದೊಡ್ಡ ಗುಂಡಿಗೆ ಬೀಳುತ್ತದೆ, ಡಬ್ ಅಂತ. ಶಿವ ಬೈದುಕೊಳ್ಳುತ್ತಾ ರೇರ್ ವ್ಯೂ ಮಿರರ್ ಮೂಲಕ ಹಿಂದಕ್ಕೆ ನೋಡ್ತಾನೆ. ಬಾಡಿ ಸೇಫ್ ಆಗಿದೆಯಾ ಅಂತ ನೋಡಿದಾಗ ಅವನಿಗೆ ಶಾಕ್ ಆಗುತ್ತದೆ. ಆ ಬಿಳಿ ಬಟ್ಟೆಯಿಂದ ಮುಚ್ಚಿದ ಶವ ಬಲಗೈ ಈಗ ಸ್ಕೆಚರ್ನಿಂದ ಕೆಳಕ್ಕೆ ನೇತಾಡುತ್ತಿತ್ತು. ಪೋಸ್ಟ್ ಮಾರ್ಟಮ್ ಮಾಡಿದ ಶವ ಕೈ ತಾನಾಗಿಯೇ ಹೇಗೆ ಹೊರಗೆ ಬಂತು. ಗುಂಡಿಗೆ ಬಿದ್ದಾಗ ಜಾರಿರಬೇಕು ಅಂದುಕೊಂಡು ಶಿವ ಮತ್ತೆ ಡ್ರೈವಿಂಗ್ ಕಡೆ ಗಮನ ಕೊಡ್ತಾನೆ. ಮಧ್ಯರಾತ್ರಿ 1:15. ಘಾಟ್ನ ಅತಿ ದಟ್ಟವಾದ ಅರಣ್ಯ ಪ್ರದೇಶ. ಶಿವನಿಗೆ ಸಡನ್ ಆಗಿ ವಿಪರೀತ ಚಳಿ ಶುರುವಾಗುತ್ತದೆ. ಎಸಿ ಆಫ್ ಮಾಡಿದರೂ ಮೈ ನಡುಗುತ್ತಿತ್ತು. ಆಗ ಹಿಂದಿನ ಕ್ಯಾಬಿನ್ನಿಂದ ಒಂದು ವಿಚಿತ್ರವಾದ ಶಬ್ದ ಕೇಳಿಸುತ್ತದೆ. ರಕ್ತ ತುಂಬಿದ ಗಂಟಲಿನಿಂದ ಯಾರೋ ಕಷ್ಟಪಟ್ಟು ಉಸಿರಾಡುವಂತಹ ಶಬ್ದ. ಶಿವನಿಗೆ ಬೆವರು ಸುರಿಯಲು ಶುರುವಾಗುತ್ತದೆ. ಸತ್ತ ಬಾಡಿ ಉಸಿರಾಡೋಕೆ ಹೇಗೆ ಸಾಧ್ಯ ಅಂತ ಅವನು ಧೈರ್ಯ ಮಾಡಿ ಮತ್ತೆ ಮಿರರ್ ಕಡೆ ನೋಡ್ತಾನೆ. ಈಗ ಆ ಸ್ಟ್ರೆಚರ್ ಮೇಲೆ ಶವ ಇರಲಿಲ್ಲ, ಬರೀ ಬಿಳಿ ಮಟ್ಟೆ ಮಾತ್ರ ಇತ್ತು. ಬಾಡಿಯಲ್ಲಿ ಹೋಯ್ತು. ಶಿವನ ಹೃದಯ ಬಡಿತ ಜೋರಾಗುತ್ತದೆ. ಆಂಬ್ಯುಲೆನ್ಸ್ ಬ್ರೇಕ್ ಹಾಕಲು ಕಾಲು ಮುಂದೂಡಿತಾನೆ. ಆದರೆ ಅವನ ಕಿವಿಯ ಪಕ್ಕದಲ್ಲೇ ಆ ಡ್ರೈವರ್ ಕ್ಯಾಬಿನ್ನ ಗಾಜಿನ ಹಿಂದಿನಿಂದ ಒಂದು ಒಡೆದ ಧ್ವನಿ ಕೇಳಿಸುತ್ತದೆ. ನಿಧಾನವಾಗಿ ಹೋಗು ಶಿವ, ನನ್ನ ಮೂಳೆಗಳು ಮುರಿದಿವೆ, ನನಗೆ ನೋವಾಗ್ತಿದೆ ಅಂತ. ಶಿವ ನಡುಗುತ್ತಾ ತಲೆಯನ್ನ ನಿಧಾನವಾಗಿ ಆ ಕಡೆ ತಿರುಗಿಸ್ತಾನೆ. ತನ್ನ ಹಿಂದಿದ್ದ ಆ ಸ್ಲೈಡಿಂಗ್ ಗ್ಲಾಜಿನ ಕಡೆ ನೋಡ್ತಾನೆ. ಆ ಗಾಜಿಗೆ ಅಂಟಿಕೊಂಡು ಒಂದು ಭೀಕರವಾದ ಮುಖ ನಿಂತಿತ್ತು. ರೈಲ್ವೆ ಟ್ರ್ಯಾಕ್ ಮೇಲೆ ಸಿಕ್ಕಿ ಬಿದ್ದು ನುಜ್ಜಾಗಿದ್ದ ಕಣ್ಣುಗಳು ಹೊರಬಂದಿದ್ದ, ದವಡೆ ಮುರಿದಿದ್ದ ಆ ಶವ ಗಾಜಿಗೆ ಮುಖವನ್ನ ಒತ್ತಿ ಶಿವನನ್ನೇ ನೋಡುತ್ತಿತ್ತು. ಅದರ ಬಾಯಿಂದ ಸುರಿಯುತ್ತಿದ್ದ ರಕ್ತ ಆ ಗಾಜಿನ ಮೇಲೆಲ್ಲ ಅಂಟಿಕೊಂಡಿತ್ತು. ಶಿವ ಭಯದಿಂದ ಕಿರ್ಚಿಕೊಂಡು ಸಡನ್ ಆಗಿ ಬ್ರೇಕ್ ಹಾಕ್ತಾನೆ. ಆಂಬ್ಯುಲೆನ್ಸ್ ರಸ್ತೆಯ ಮಧ್ಯೆ ಸ್ಕಿಡ್ ಆಗಿ ನಿಲ್ಲುತ್ತದೆ. ಶಿವ ಗಾಬರಿಯಿಂದ ಡ್ರೈವರ್ ಸೀಟ್ನ ಡೋರ್ ಓಪನ್ ಮಾಡಲು ಟ್ರೈ ಮಾಡ್ತಾನೆ. ಆದರೆ ಡೋರ್ ಲಾಕ್ ಆಗಿದೆ, ಜಾಮ್ ಆಗಿದೆ. ಎಷ್ಟೇ ಒದ್ದಾಡಿದರೂ ಬಾಗಿಲು ತೆರೆಯುತ್ತಿಲ್ಲ. ಅವನು ಗಾಜಿನೊಳಗೆ ಟ್ರ್ಯಾಪ್ ಆಗಿದ್ದಾನೆ. ಹಿಂದಿನ ಕ್ಯಾಬಿನ್ನಲ್ಲಿದ್ದ ಆ ಶವ ಈಗ ಕೋಪದಿಂದ ಆ ಸ್ಲೈಡಿಂಗ್ ಗಾಜಿಗೆ ತನ್ನ ಮುರಿದ ತಲೆಯಿಂದ ಗುದ್ದಲು ಶುರು ಮಾಡುತ್ತದೆ. ಟಬ್ ಟಬ್ ಅಂತ ಗಾಜಿನಲ್ಲಿ ಬಿರುಕು ಮೂಡುತ್ತದೆ. ಗಾಜು ಇನ್ನಷ್ಟು ಒಡೆಯುತ್ತದೆ. ಶಿವ ಅಳುತ್ತಾ ದೇವರೇ ಕಾಪಾಡು ಅಂತ ಕಿರುಚುತ್ತಾನೆ. 3ನೇ ಏಟಿಗೆ ಗಾಜು ಪೂರ್ತಿ ಒಡೆದು ಚೂರಾಗುತ್ತದೆ. ಕತ್ತಲೆಯ ಆ ಹಿಂದಿನ ಕ್ಯಾಬಿನ್ನಿಂದ 2 ರಕ್ತಸಿಕ್ತವಾದ ತಣ್ಣನೆಯ ಕೈಗಳು ಹೊರಬಂದು ಶಿವನ ಕುತ್ತಿಗೆಯನ್ನ ಬಿಗಿಯಾಗಿ ಹಿಡಿಯುತ್ತದೆ. ಶಿವ ತನ್ನ ಸರ್ವ ಶಕ್ತಿಯನ್ನ ಬಳಸಿ ಆ ಕೈಗಳನ್ನ ಬಿಡಿಸಿಕೊಂಡು ಡ್ರೈವರ್ ಸೀಟ್ನ ಕಿಟಕಿಯ ಗಾಜನ್ನ ಕಾಲಿನಿಂದ ಒದ್ದು ಒಡೆಯುತ್ತಾನೆ.
ಒಡೆದ ಕಿಟಕಿಯಿಂದ ಮಳೆಯಲ್ಲಿ ರಸ್ತೆಯ ಮೇಲೆ ಉರುಳುತ್ತಾನೆ. ನೆಲಕ್ಕೆ ಬಿದ್ದ ಶಿವ ಉಸಿರೆಳೆಯುತ್ತಾ ಹಿಂದೆ ತಿರುಗಿ ಆಂಬ್ಲೆನ್ಸ್ ಕಡೆ ನೋಡ್ತಾನೆ. ಮಿಂಚು ಒಳೆಯುತ್ತದೆ. ಆಂಬ್ಲೆನ್ಸ್ ಹಿಂದಿನ 2 ಕದಗಳು ಓಪನ್ ಆಗುತ್ತದೆ. ಆ ಕತ್ತಲ ಒಳಗಿಂದ ಆ ನುಜ್ಜಾದ ಶವ ಮನುಷ್ಯನಂತೆ ನಡೆಯದೆ ಒಂದು ಜೇಡರ ಉಳುವಿನಂತೆ 4 ಕೈಗಳಲ್ಲಿ ನೆಲದ ಮೇಲೆ ಅರಿದುಕೊಂಡು ಶಿವನ ಕಡೆ ಬರುತ್ತದೆ. ಅದರ ಮುರಿದ ಮೂಳೆಗಳ ಶಬ್ದ ಕ್ರಕ್ ಕ್ರಕ್ ಅಂತ ಸ್ಪಷ್ಟವಾಗಿ ಕೇಳುತ್ತಿದೆ. ಶಿವ ಎದ್ದು ಕಾಡಿನ ಕಡೆ ಪ್ರಾಣ ಭಯದಿಂದ ಓಡುತ್ತಾನೆ. ಮಳೆಯಲ್ಲಿ ಅವನ ಓಟ ಹಿಂದಿನಿಂದ ಆ ರಾಕ್ಷಸನ ಅಂಬೆಗಾಲಿಡುವ ಶಬ್ದ. ಶಿವ ಓಡುತ್ತಲೇ ಇರುತ್ತಾನೆ. ಸಡನ್ ಆಗಿ ಅವನ ಕಾಲು ಮುಗ್ಗರಿಸಿ ಕೆಳಗೆ ಬೀಳ್ತಾನೆ. ತಿರುಗಿ ನೋಡಿದರೆ ಹಿಂದೆ ಯಾರೂ ಇಲ್ಲ. ಶಬ್ದ ನಿಂತು ಹೋಗಿದೆ. ಕೇವಲ ಮಳೆ ಶಬ್ದ. ಅಬ್ಬಾ, ಬದುಕಿದೆ ಅಂತ ಶಿವ ಆಳವಾಗಿ ಉಸಿರು ಬಿಡುತ್ತಾನೆ. ಆದರೆ ಮೇಲಿನಿಂದ ಮರದ ಕೊಂಬೆಯ ಮೇಲಿಂದ ಒಂದು ರಕ್ತದ ಅದಿ ಶಿವನ ಮುಖದ ಮೇಲೆ ಬೀಳುತ್ತದೆ. ಶಿವ ನಿಧಾನವಾಗಿ ಮೇಲಕ್ಕೆತ್ತಿ ನೋಡ್ತಾನೆ. ಮರದ ಮೇಲಿನ ಕೊಂಬೆಗೆ ಬಾವಲಿಯಂತೆ ಉಲ್ಟ ನೇತಾಡುತ್ತಿದ್ದ ಆ ಶವ ರಕ್ತಸಿಕ್ತವಾಗಿ ನಗುತ್ತಾ ಶಿವನ ಮೇಲೆ ಜಿಗಿಯುತ್ತದೆ. ಫ್ರೆಂಡ್ಸ್, ಇದು ಪಕ್ಕಾ ಪ್ಯೂರ್ ಹಾರರ್. ಕಾಡಿನ ಮಧ್ಯೆ ಮಳೆಯಲ್ಲಿ ಸತ್ತ ಶವ ಎದ್ದು ಬಂದರೆ ಉಳಿಗಾಲವಿದೆಯೇ? ನಿಮ್ಮಲ್ಲಿ ಯಾರಿಗಾದರೂ ರಾತ್ರಿ ಪ್ರಯಾಣ ಮಾಡುವಾಗ ನಿಮ್ಮ ಹಿಂದಿನ ಸೀಟ್ನಲ್ಲಿ ಯಾರೋ ಕೂತಿದ್ದಾರೆ ಅನ್ನೋ ಫೀಲ್ ಆಗಿದೆಯಾ? ಕಮೆಂಟ್ ಮಾಡಿ. ಈ ಬೆಚ್ಚಿ ಬೀಳಿಸುವ ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಕಮೆಂಟ್ಸ್ಗಳೇ ನನಗೆ ಮುಂದಿನ ಕತೆ ಮಾಡಲು ಸ್ಫೂರ್ತಿ. ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್. ಬಾಯ್.